Hey guys, welcome back to our YouTube channel. We are back with another video that is 5 seconds challenge. Okay, ಈ ವಿಡಿಯೋ ತುಂಬಾ ಫನ್ ಆಗಿರುತ್ತೆ ಅಂತ ಅನ್ಕೋತೀವಿ ಅಂಡ್ ಆಲ್ಸೋ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಸೊ ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ಹೋಗೋಣ. ಟಾಪಿಕ್ ಏನು ಅಂತ ಹೇಳಿ, ಆಕ್ಚುಲಿ 5 seconds ಚಾಲೆಂಜ್ ಅಂದ್ರೆ ಏನು ಅಂತಂದ್ರೆ, ಈಗ ಒಂದಷ್ಟು ಕ್ವಶನ್ಸ್ ನೋಟ್ ಔಟ್ ಮಾಡಿ ಇಟ್ಕೊಂಡಿದೀವಿ. ಅದರಲ್ಲಿ ನಾನು ಒಂದಷ್ಟು ಕ್ವಶನ್ಸ್ ಇವ್ರನ್ನ ಕೇಳ್ತಾರೆ, ಕೇಳ್ತೀನಿ, ಇವ್ರು ನನಗೆ ಕೇಳ್ತಾರೆ. ಸೊ 5 seconds ಒಳಗೆ ಆನ್ಸರ್ ಮಾಡಬೇಕು. ಇನ್ ಕೇಸ್ ಆನ್ಸರ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಚಿಲ್ಲಿ ಇಟ್ಟಿದೀವಿ, ಇಟ್ಟಿದೀವಿ ಅಂಡ್ ಆಲ್ಸೋ ಆನ್ಸರ್ ಮಾಡಿದ್ರೆ ಇದೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಲಿಲ್ಲ. ಇದೆ ಹೀಗೆ ದಿಸ್ ಆಫ್ ದ ಗೇಮ್ ಇಸ್. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಎಷ್ಟೋ ಜನ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೇನೆ ನಮ್ಗೆ ಮೋಟಿವೇಶನ್ ಬರೋದು ವಿಡಿಯೋ ಮಾಡ್ಲಿಕ್ಕೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಓಕೆ, ವಿಡಿಯೋ ಫಾರ್ ದ ಡಿಲೇ, ಲೆಟ್ಸ್ ಗೆಟ್ ದ ವಿಡಿಯೋ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಓಕೆ, ಫಸ್ಟ್ ನನ್ನಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನಾನೇ ಇವ್ರಿಗೆ ಕೇಳ್ತೀನಿ. 5 seconds ಅಲ್ಲಿ ಆನ್ಸರ್ ಮಾಡ್ತಾರಾ ಇಲ್ಲ ಅಂತ ನೋಡೋಣ. ಓಕೆ, ನಾನು ಕೇಳ್ತೀನಿ. ನೇಮ್ 3 yellow fruits. 1 ಪೈನಾಪಲ್, ಪಪಾಯ, ಆರೆಂಜು ಅಲ್ಲ ಆರೆಂಜ್ ನೇಮ್ ಅಲ್ಲೇ ಇದೆ, ಅದು ಆರೆಂಜ್ ಅಂತ. ನಮ್ಮ ಅದೇ ಅರ್ಧಂಬರ್ಧ ಹಣ್ಣಾಗಿರೋದು ಅನ್ಕೊಂಡೆ. ಸೊ ಓಕೆ, ಖಾರ ಇದೆಯಾ? ಓ, ಇದು ನುಂಗ್ಬೇಕಾ? ಆಬ್ವಿಯಸ್ಲಿ ನುಂಗ್ಬೇಕು. ಚಿಲ್ಲಿ ಫ್ಲೇವರ್ ಬರ್ತಿದೆ ನಿಮಗೆ. ನಾನ್ ಮೆಣಸಿನ್ಕಾಯಿ ತಿಂದ್ರೆ ಇವಳಿಗೆ ಖಾರ ಆಗ್ತಾ ಇದೆ. ಖಾರ ಅಲ್ಲ, ಅದ್ರದ್ದೊಂದು ಫ್ರಾಗ್ರೆನ್ಸ್, ಏನದು ಒಂದು ಅರೋಮಾ ಬರ್ತಿದೆ. ಅದು ಚುರ್ಮುರಿ ಅಂಗಡಿ ತರನಾ? ಹಾಗೆ ಬೇಸಿಕಲಿ ನಿಮ್ ಬಾಯಿ ಚುರ್ಮುರಿ ಅಂಗಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ. ನೀನೇ ಕೌಂಟ್ ಮಾಡ್ಬೇಕು. ನಾವು ಹೋಗಿದ್ ಫಸ್ಟ್ ಮೂವಿ ಯಾವುದು? 1 2 3 4 5 ಆಗೋಯ್ತು ಅಷ್ಟೇ. ಯಾರು? ಗಾಳಿಪಟ 2. ಆಕ್ಚುಲಿ ಯಾಕಂತಂದ್ರೆ ನಾವು ಅವಾಗ ಫ್ರೆಂಡ್ಸ್ ಆಗಿದ್ವಿ. ಸೊ ನನಗೆ ಫ್ರೆಂಡ್ಸ್ ಆಗಿದ್ದಾಗ ಯಾವ ಮೂವಿ ಅಂತ ನಾವು ಡಿಸ್ಕಸ್ ಮಾಡಿಲ್ಲ. ಈ ರೀಸೆಂಟ್ ಪೀರಿಯಡ್ ಅಲ್ಲಿ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಬಟ್ ಪಾಪಚ್ಚಿ ಕೇಳೋಣ, ನೋಡೋಣ ಆನ್ಸರ್ ಮಾಡ್ತಾಳೆ ಅಂತ ಕೇಳಿದೆ. ನಾನು ತಿನ್ಬೇಕಾಗ ನಾನ್ ತಿನ್ಲ, ಹೋಗ್ಲಿ ಬೇಡ, ನೀನೇ ತಿನ್ಬೇಕು. ಅಯ್ಯೋ, ಹೊಸ ಮೆಣಸಿನ್ಕಾಯಿ ಸಣ್ಣ ಇರುತ್ತೆ ಅಂತಾನ? ಇಲ್ಲ, ಓಕೆ, ಮೋಸ ಮಾಡ್ತಾರೆ. ಫಸ್ಟ್ ಒಂದು ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ಇನ್ನೊಂದು. ಪರವಾಗಿಲ್ಲ, ಕಮ್ಮಿನೇ ತಿನ್ನು. ಖಾರ ಇದೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಲ್ಲರೂ ಏನ್ ಚಾಲೆಂಜ್ ಮಾಡ್ತಾರಂತ. ಇಷ್ಟ ನಾನು ತಿಂತ್ಯಾ? ಅಯ್ಯೋ, ಹೆವಿ ಖಾರ ಇದೆ. ಕುಗಿತ್ಯಾ? ಬೇಡ. ಇಲ್ಲ, ನೆಕ್ಸ್ಟ್ ಶುಗರ್ ತಿನ್ನೋ ಅಂತ ಕ್ವಶನ್ ಕೇಳ್ತೀನಿ. ಅಷ್ಟೊಂದು ತಿನ್ ಬರ್ತಿದ್ದ, ನೀರ್ ಬೇಕಾ? ಏನ್ ಮಾಡೋಣ? ಕಂಟಿನ್ಯೂ ಮಾಡೋಣ. ಅಲ್ಲ, ಮೆಣಸಿನ್ಕಾಯಿ ಅಲ್ಲ, ಟೈಮ್ ಸಾಕೊಂಡಿದೆ. ನೀರ್ ಬೇಕಾ? ಇಲ್ಲ, ನಾನು ಕ್ವಶನ್ ಕೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು, what is your favorite memory of us together? 1 2 ಧರ್ಮಸ್ಥಳ ಹೋಗಿದ್ದು. 4 ಹೇಳಾಯ್ತಲ್ಲ ಮುಂದೆ. ಓಕೆ, ಯಾಕೆ ಧರ್ಮಸ್ಥಳ ಹೋಗಿದ್ದು? ಧರ್ಮಸ್ಥಳ ಹೋಗಿದ್ದೆ ಯಾಕೆ ಅಂತಂತಂದ್ರೆ, ಅದೇ ನಾನು ಯಾವಾಗ್ಲೂ ಹೇಳೋ ತರನೇನೆ
ಒಂದ್ ಲಾಂಗ್ ಅಂತ ಜರ್ನಿ ಹೋಗಿದ್ದು ಫಸ್ಟ್ ನಾನು ಅವಳು. ಅದೇ ನಮ್ಮಿಬ್ರಿಗೆ ಒಂದು ಶಿವ ಡಿವೋಟಿ ಪ್ಲೇಸ್ ಅಂತಂದ್ರೆ ಅದೇನೆ. ಸೊ ಧರ್ಮಸ್ಥಳ ಅಂತ ಅನ್ಕೋತೀನಿ. ಜಾಸ್ತಿ ಆಗ್ತಿದೆ ಖಾರ. ನನ್ ಬದಲು ಶುಗರ್ ತಿಂದಿನಿ. ಚೀಟಿಂಗ್ ಬೇಡ. ಇಲ್ಲ 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 ತಿನ್ನಿ. ಇಲ್ಲ ಇಲ್ಲ ಆಡಿಯನ್ಸ್ಗೆಲ್ಲ ಚೀಟಿಂಗ್ ಮಾಡಿದಾಗ ಏನಿಲ್ಲ, ಅವರೆಲ್ಲ ಒಪ್ಕೋತಾರೆ. ಆಯ್ತು ಒಂಚೂರು ತಿನ್ನು. ಮಾಡಿ ಸರಿ ಇದನ್ನ ತಿನ್ನು. ನನಗೆ ಖಾರದ ಬೇಡ, ನಾನು ತಿನ್ನಲ್ಲ. ಸಫರ್ ಆಗ್ತಿದ್ರೆ ಆರಾಮಾಗಿ ಸ್ವೀಟ್ ತಿಂತಿದ್ದೆ. ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳು. ಸೊ ನಾವು ನಾನ್ ವೆಜ್ ತಿಂದ ಇರೋಂತ 3 ದಿನ ಯಾವುದು ವೀಕಲ್ಲಿ? 1 ಮಂಡೇ 2 ಸಾಟರ್ಡೆ ಇನ್ನೆಲ್ಲ ದಿನ ತಿಂತೀವಲ್ಲ. 4 ಯಾವ್ದೋ ಒಂದ್ ದಿನ ಥರ್ಸ್ಡೇ. ಓಕೆ. ಮಂಡೇ ಹೇಳ್ದೆ, ಮಂಡೇ ಸಾಟರ್ಡೆ 3 ದಿನ ಹೇಳಿದ್ರು. ಓಕೆ, ಇಷ್ಟೊಂದು ಈಸಿ ಇತ್ತ ಕ್ವಶನ್. ನೀನ್ ನಾನ್ ವೆಜ್ ತಿನ್ನಂತ ದಿನ ಅಂತ ಅಂದ್ಕೊಂಡಿದ್ದ? ಇಲ್ಲ, ಹಂಗ್ ಕನ್ಫ್ಯೂಸ್ ಆಗ್ತೀನಿ ಅನ್ಕೊಂಡಿದ್ದೆ ಕ್ವಶನ್ ನಾನು. ಓಕೆ ಓಕೆ, ಮೇನ್ 3 things that starts with M. 1 ಮ್ಯಾಂಗೋ, 3 4 5. ಯಾವುದು ಸಿಗ್ಲಿಲ್ವಾ? ಫಸ್ಟ್ ಬಂದಿದ್ದೆ ಮಮತಾ ಅಂತ. ನನಗೆ ತಿಂದ ಸೀರಿಯಸ್ಲಿ ನನ್ನ ನೋಡಿ ತಿಂತಾರ ಅನಿಸ್ತಿದ್ದೀರ. ಏನ್ ಮಾಡೋದೀಗ? ಅಷ್ಟೇ ಚಿಲೆ ತಿನ್ಬೇಕು. ತಿನ್ಲೇಬೇಕಾ? ನಮ್ಗೆ ಕಂಪ್ನಿ ಕೊಡು. ನಂಗೆ ಎಷ್ಟು ಖಾರ ಅಂತ ತಗ್ತಿಲ್ಲ. ಆಕ್ಚುಲಿ ನಾವಿಬ್ರು ಜಾಸ್ತಿ ಖಾರ ತಿಂತೀವಿ. ಹೇಗೆ ಖಾರ ಇದೆ ಇದು? ಆಕ್ಚುಲಿ ಚಿಕ್ಕ ಚಿಕ್ಕ ಚಿಲ್ಲಿ ತಿಂದ್ರೆ ಖಾರ ಇರುತ್ತೆ ಅಂತಾರೆ. ಇರುತ್ತಾ ಇರಲ್ವಾ? ಗೊತ್ತಿಲ್ಲ, ಕಾಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಾನು ಕೇಳೋದು. ನೀನ್ ಕೇಳ್ಬೇಕು. ದೇವ್ರೆ, ಕೇಳು. ಫಸ್ಟ್ ಟೆಂಪಲ್ ವಿ ವಿಸಿಟೆಡ್. ನೀರ್ ಬೇಕಾ? ಕಣ್ಣೆಲ್ಲ ನೀರು. ಅದೇ ನೀರು ಕೊಡ್ಬೇಕಾ? ಫಸ್ಟ್ ಟೆಂಪಲ್ ವಿ ವಿಸಿಟೆಡ್. ಕೌಂಟ್. 1 ಆಕ್ಚುಲಿ ನಂಗೆ ಗೊತ್ತಿಲ್ಲ. 2 ನಮ್ ಕಾಲೇಜ್ ಹತ್ರ ಇರೋದು. ಕರೆಕ್ಟ್. ಅವಾಗ್ಲೂ ಫ್ರೆಂಡ್ಸ್ ಆಗಿತ್ತು. ಯಾವ ಟೆಂಪಲ್ ಅಂತ ಹೇಳ್ಬೇಕು? ಗಣೇಶನ್ ಟೆಂಪಲ್. ಕರೆಕ್ಟ್. ಏನ್ ವಿಡಿಯೋ ಮಾಡ್ಬೇಕಾದ್ರೆ ಯಾರು ಬೈಕೋತಾವ್ರೆ ನನ್ನ. ಬೈಕೊಡೋ ತುಂಬಾ ಜನ ಆಕ್ಚುಲಿ ಇದಾರೆ. ಈ ರೇಂಜಿಗೆ ಬಿಟ್ಲಕ್ಕೆ ಬರ್ತಾ ಇದ್ರೆ ಏನು ಅಲ್ಲ, ಚಿಲ್ಲಿ ತಿನ್ಬಿಟ್ಟು ಬರ್ತಾ ಇರೋದು. ಇದ್ಯಾಕೆ ನನಗೆ ಹೇಳ್ದಲ್ಲಮ್ಮ, ಒಂದ್ ನಾನ್ ತಿನ್ಬೇಕಾ? ಹೀಗ್ ಮಾಡ್ತಿದೀವ ಗೇಮ್ ಆಕ್ಚುಲಿ. ಓಕೆ, ನೀನ್ ಹೇಳಿಲ್ಲ ಅಂದ್ರೆ ನಾನ್ ತಿನ್ಬೇಕಾ? ಹಿಂಗೆ ಆಡ್ತಿದೀವ? ಅಲ್ಲ, ನೀನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ನೀನ್ ಶುಗರ್ ತಿನ್ಬೇಕು. ನಾನೇನ್ ಆನ್ಸರ್ ಮಾಡಿ? ನಂದೇ ಕ್ವಶನ್. ಏನ್ ಮಾತಾಡ್ತಾವ ನಾನು? ಅಯ್ಯೋ, ವಿಡಿಯೋ ಮುಗಿಸೋದ್ರೆ ಧಾರಾಕಾರವಾಗಿ ನೀರು ಹರಿತಾ ಇರುತ್ತೆ ಅನ್ಕಂಡು. ನಾನ್ ಕೇಳ. Name 3 states or district where I have stayed for a long period of time. ನಾನ್ ಜಾಸ್ತಿ ದಿನ ಇದ್ದಿದ್ದ ಡಿಸ್ಟ್ರಿಕ್ಟ್ ಅಥವಾ ಸ್ಟೇಟ್ ಯಾವ್ದು? ಜಾಸ್ತಿ ಡಿಸ್ಟ್ರಿಕ್ಟ್ 1 ನನ್ ಜೊತೆಗ ನಾನ್ ಇಲ್ಲಿವರೆಗೂ ಹುಟ್ಟಾಗಿದ್ದ. 1 2 ಕರ್ನಾಟಕ, 3 ಬೆಂಗಳೂರು, 4 ತುಮಕೂರು. 5. ಆಯ್ತು. ಓಕೆ, ನಾನು ಸ್ಟೇಟ್ಸ್ ಆರ್ ಡಿಸ್ಟ್ರಿಕ್ಟ್ ಅಂತ ಕೇಳಿದೆ. ಸ್ಟೇಟ್ ಒಂದು ಕರ್ನಾಟಕ ಅಂತ, ಇನ್ನೊಂದು ತುಮಕೂರು, ಬೆಂಗಳೂರು. ಅದು ಬಿಟ್ಟು ಯಾವಾಗ ಗೊತ್ತೇ ಇಲ್ವಾ? ಮೈಸೂರು. ನನ್ ಚೈಲ್ಡ್ಹುಡ್ ಓದಿದ್ದಲ್ಲ ಸ್ವಲ್ಪ ದಿನ, ಸ್ವಲ್ಪ ಇಯರ್ಸ್. ಮೈಸೂರು, ಆಮೇಲೆ ಮೈಸೂರು, ತುಮಕೂರು, ಕೇರಳ, ನನ್ನ ನೇಟಿವ್. ಅಷ್ಟೇ. ಅವಾಗ ತಮಿಳ್ನಾಡು ಬಂದಿದ್ವಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್. ಈಗ ನಾನು ಕರೆಕ್ಟಾಗಿ ಹೇಳಿದ್ನ? ಅವ್ರು ಏನ್ ಹೇಳಿದ್ದು ನನಗೆ ಏನೋ ಆಗೋಗಿದೆ. ನೀವೆಲ್ಲ ಯಾರು? ಯಾಕೆ ಇಲ್ಲಿ ಬಂದಿದ್ದೀರಾ? ನಾನ್ ಯಾರು? ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ?
ಏನ್ ಹೇಳ್ತಿದ್ವಿ ಅಂತಾನೆ ಅರ್ಥ ಆಗ್ತಿಲ್ಲ. ಸಕ್ಕರೆ ತಿನ್ಬೇಕು ಅಂತ ಸ್ವೀಟ್ ಐಟಮ್ ತಿನ್ಬೇಕು ಅಂತ ಇಬ್ರು ಇಷ್ಟಪಡೋಲ್ಲ. ವೆರಿ ಖಾರ ತಿನ್ನೋದು ನನ್ಗೆ ಇಷ್ಟ. ಅದು ಕಂಪ್ಯಾರಿಟಿವ್ಲಿ ಕಾರಣ ಇಬ್ರು ಚೂಸ್ ಮಾಡೋದು. ಬಟ್ ಇವತ್ತಿನ ಒದ್ದಾಡ್ತಿದೀವಿ, ಇದೇ ಫಸ್ಟ್ ಟೈಮ್. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಅನ್ಕೋತೀವಿ ಚಿಲ್ಲಿ ಹಿಂಗ್ ತಿಂತಾ ಇರೋದು. 3 ವೈಲ್ಡ್ ಅನಿಮಲ್ಸ್ ಹೆಸರು ಹೇಳ್ಬೇಕು. ಅಷ್ಟೇನಾ? 1 ಲಯನ್, ಟೈಗರ್, ಎಲಿಫೆಂಟ್, ಚೀತಾ. ಎಷ್ಟೊಂದು ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ ಕ್ವಶನ್. ನೀನ್ ಯಾಕೆ ಇಷ್ಟೊಂದು ಕೇಳ್ತಾ ಇದೆಯಾ? ಮೆಣಸಿನಕಾಯಿ ತಿನ್ನಿಸ್ತಾನೆ ಇದೆಯಾ ಆಗಿಂದ ನಂಗೆ. ನೀನ್ ಇಷ್ಟೊಂದು ಕಷ್ಟದ ಕ್ವಶನ್ ಕೇಳಿದ್ರೆ ತಪ್ಪಲ್ವಾ ಇದು? ನೀನೇನ್ ಅನ್ಕೊಂಡೆ? ವೈಲ್ಡ್ ಅನಿಮಲ್ಸ್ ಅಂತ ಕೇಳಿದ ತಕ್ಷಣ ಕ್ಯಾಟ್, ಡಾಗ್ ಅಂತ ಹೇಳ್ತೀನಿ. ಹಂಗೇನಾದ್ರು ಹೇಳಿದಾಗ ಕಾಡ್ಬೇಕು, ಕಾಡ್ ನಾಯಿ ಕ್ವಶನ್ ಹೋಗೋಣ. ವಾಟ್ಸ್ ದ ಸಾಂಗ್ ದಟ್ ಆಲ್ವೇಸ್ ರಿಮೈಂಡ್ಸ್ ಯು ಆಫ್ ಮೀ? ನನ್ ಬಗ್ಗೆ ನೆನಪಾಗುವಂತ ಸಾಂಗ್ ಯಾವುದು? ನನ್ ಬಗ್ಗೆ ಥಿಂಕ್ ಮಾಡಿದ ತಕ್ಷಣ 1 2 3 ಕಾಂತಾರ ಮೂವಿದು, ಸಿಂಗರ ಸಿರಿಯೆ, 5 ಚಾವಮ್ಯಾನ. ಕರೆಕ್ಟ್ ಏನೋ ಗೊತ್ತಿಲ್ಲ ಅದಂತ. ಯಾಕೆ ಅಂತಂದ್ರೆ, ಒಂದು ಚಾವಮ್ಯಾನ ಬಂದು ಫಸ್ಟ್ ಇಬ್ರು ಫ್ರೆಂಡ್ಸ್ ನಲ್ಲಿ ಇದ್ದಾಗಲೇ ಒಂದು ಕಾಫಿ ಡೇಗೆ ಹೋದ್ವಿ. ಆರಾಮಾಗಿ ಕುತ್ಕೊಂಡು ಈವ್ನಿಂಗ್ ಕಾಲೇಜ್ ಬಿಡ್ತು, ಕಾಫಿ ಡೇಗೆ ಹೋದ್ವಿ. ಕಾಫಿ ಡೇ ಅಲ್ಲಿ ಸಾಂಗ್ ಆಡ್ತೀನಿ ಅನ್ನೋದೊಂದು ಸುಮ್ಮನೆ ಏನೋ ಒಂದು ಕಾನ್ಸೆಪ್ಟ್ ಬಂದಕ್ಕೆ ಚೆನ್ನಾಗಿ ಹಾಡ್ತಾರೆ. ಸೊ ನಾನು ಅಂದ್ರೆ ನನ್ ಪ್ರಕಾರ ಚೆನ್ನಾಗಿ ಹಾಡ್ತಾರೆ. ಸೊ ಎಲ್ರ ಪ್ರಕಾರ ನಂಗೆ ಗೊತ್ತಿಲ್ಲ. ಸೊ ನನ್ಗೆ ಇಷ್ಟ ಇವ್ರು ಹಾಡೋದಂದ್ರೆ. ಸೊ ಒಂದಿನ ಹಿಂಗ್ ಹಾಡಿ ಅಂದಾಗ ತುಂಬಾ ಚೆನ್ನಾಗಿ ಹಾಡಿದ್ರು. ಸೊ ಅವಾಗಿಂದ ಏನಾಯ್ತು ಅಂತಂದ್ರೆ, ಇವ್ರು ನನಗೆ ಹಾಡಾಡ್ತಾರೆ. ಫ್ರೆಂಡ್ಸ್ ಆಗಿದ್ವಿ, ಯಾವ್ದೋ ಸಾಂಗ್ ಹಾಡಾಡ್ತಿದ್ರು. ಅವಾಗ ನಾನು ಜೊತೆ ಯಾವ್ದೋ ಸಾಂಗ್ ನಮ್ಗೆ ಕಂಪ್ನಿ ಕೊಡ್ತಿದ್ದೆ. ಸೊ ಆ ತರ ಒಂದು ಕೊಲಿಷನ್ ತರ, ಅಂದ್ರೆ ಇಬ್ರು ಕೊಲಾಬ್ ತರ ಹಾಡ್ಕೊಂಡು ಅದು ಚಾವುಮೇನ ಹಿಂಗೆ ಕುತ್ಕೊಂಡು ಹಾಡಿದ್ದು. ಸೊ ಅದೊಂದು ಫಸ್ಟ್ ಸಾಂಗ್ ಅಂತಂದಾಗ ನಮ್ಮಿಬ್ರಿಗೆ ಕನೆಕ್ಟ್ ಆಗುವಂತ ಸಾಂಗ್ ಅಂತ ಬರುತ್ತೆ. ಬಿಟ್ರೆ ಸಿಂಗರ ಸಿರಿಯ ಸಾಂಗ್ ಅಂತೂ ಇವಳಿಗೆ ನಾನು ಸಿಗಾಪಟ್ಟೆ ಏನೋ ಡಿಡಿಕೇಟ್ ಮಾಡೋದು ಅಂತಂತಾರಲ್ಲ, ಅದ್ರ ಡಿಡಿಕೇಟ್ ಮಾಡ್ತೀನಿ. ಅದ ಈಗ ನೆಕ್ಸ್ಟ್ ಕ್ವಶನ್ ನೀನೆ. ಇಂದ ಸಕ್ಕರೆ ತಿಂತಾ ಇದೆ ತಡಿ, ಚಿಲ್ಲಿ ತಿನ್ಸಿ ನನಗ. ಈ ಖಾರ ಹೊಟ್ಟೋಗಿದೆ. ನನ್ನ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ನೇಮ್ ಹೇಳ್ಬೇಕು. 1 2 ಇವರ ಅಪ್ಪ ಅವರ ಅಪ್ಪ ಹೆಸರು ಬಂದ್ಬಿಟ್ಟು ಚಿಕ್ಕಣ್ಣಯ್ಯ. ಅಪ್ಪ ಹೆಸರಲ್ಲ, ಸಾರಿ, ತಾತ ಹೆಸರು. ಅಂಡ್ ಅಜ್ಜಿ ಹೆಸರು ಅಂದ್ರೆ ಅಜ್ಜಿ ಅವರ ಅಪ್ಪ ಅವರ ಅಜ್ಜಿ ಹೆಸರು ಬಂದ್ಬಿಟ್ಟು ತಿಮ್ಮವ್ವ. ಆಮೇಲೆ ನೀನು ನಿಮ್ಮ ಮಮ್ಮಿ ಕಡೆ ಯಾರನ್ನ ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಓಕೆ, ಇದಕ್ಕೆ ಇವಳಿಗೆ ಚಿಲ್ಲಿ ತಿನ್ಸಲ್ಲ, ಯಾಕಂತಂದ್ರೆ 5 ಕೌಂಟ್ಸ್ ಆಗೋದ್ಮೇಲೆ ಇವ್ಳು ಹೇಳಿದ್ದು. ಬಟ್ ಆದ್ರೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಯಾವಾಗ್ಲೂ ಹೇಳಿದ್ದು ಕರೆಕ್ಟ್. ಆಕ್ಚುಲಿ ಈಗ ಹೇಳ್ಬೇಕು ಅಂದ್ರೆ ಅದೇ ಹೇಳಿದ್ವಲ್ಲ, ನಮ್ಮ ಅಮ್ಮವರ ಪೂರ್ವಜರ ಬಗ್ಗೆ ನನಗೆ ಗೊತ್ತಿಲ್ಲ ಹೆಸರು ಅಂತಂದ್ರೆ ಹೇಳಿರೋದ್ರಲ್ಲಿ ನೆನ್ಪಿಟ್ಕೊಂಡಿದ್ದಲ್ಲ, ಅದೇ ಗೊತ್ತಿಲ್ಲ. ವೆರಿ ಗುಡ್. ಓಕೆ, ಏನ್ ಮಾಡ್ತೀವಿ? ನಮ್ 800 ರೂಪಾಯಿ ವಾಪಸ್ ಕೊಟ್ಬಿಡಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಶುಗರ್ ತಿನ್ ಮತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೇಳಿದಾಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನನಗೆ ನೀನು ತುಂಬಾ ದೊಡ್ಡ ಸುಳ್ಳು ಯಾವ್ದು ಹೇಳಿದ್ಯಾ? ತುಂಬಾ ದೊಡ್ಡ ಸುಳ್ಳು ಅಂತ ಬರ್ತಾ ಇಲ್ಲ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ, ರಘುವಂಶದ ಕಡೆಯ ಕುಡಿ ನಾನು. ಇದು ಸುಳ್ಳು ಹೇಳ್ಬಿಟ್ರೆ, ಆಮೇಲೆ ಯಾವ್ದು ಹೇಳಿದಾರೆ ಅಂತ ಹೇಳ್ಬಿಟ್ರೆ ಸಿಗಾಕೋಬಿಡ್ತೀನಿ ಅಂತ, ಅದ್ರ ಬದಲು ಚಿಲ್ಲಿನೇ ತಿನ್ಬಿಡೋಣ ಅಂತ ತಾನೇ ಪ್ಲಾನು. ಹಂಗೇನಿಲ್ಲ, ಯಾವುದೇ ಸುಳ್ಳು ಹೇಳಿಲ್ಲ ನನಗೆ. ಅಲ್ಲ, ಚಿಕ್ಕ ಪುಟ್ಟ ಹೇಳ್ತಿರ್ತೀವಪ್ಪ. ಯಾವ್ದು ಚಿಕ್ಕ ಪುಟ್ಟವು? ಯಾವ್ದು ಏನೋ ಒಂದ್ ಹೇಳಿರ್ತೀನಿ. ಈಗ ಸುಮ್ನೆ ತಮಾಷೆ ಮಾಡಕ್ಕೆ ಅಂತಾನೆ ಹೇಳ್ತೀನಿ, ಅದೆಲ್ಲ ಕೊಂಡ್ತಾಳಕ್ಕಾಗತ್ತ. ದೊಡ್ಡದು ಯಾವ್ದು? ನಂಗೆ ಗೊತ್ತು ನೀ ಹೇಳಿದೆ ಅಂತ. ಓಕೆ, PUಲಿ ಅದ್ ಇವತ್ನವರೆಗೂ ಅವಳಿಗೆ ಬಂದಿಲ್ಲ ತಲೆಗೆ, ಯಾವತ್ ಕೇಳ್ತಾಳೆ ಅಂತ ಅನ್ಕೊಂಡಿದ್ದೆ, ಗೊತ್ತಿಲ್ಲ. PU ನಂದು ಆಗಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 60% ಏನೋ ಆಗಿರೋದು ನಂದು ರಿಸಲ್ಟ್.
ನಾನ್ ಇವಳ ಹತ್ರ ಏನ್ ಹೇಳಿದ್ದೆ ಅಂತಂದ್ರೆ ನಂದು ಡಿಸ್ಟಿಂಕ್ಷನ್ ಬಂದಿತ್ತು ಅಂತ ಹೇಳಿದ್ದೆ. ಗೇಮ್ಸ್ ಅವಾಗ ಆಟಾಡ್ತಿರ್ಬೇಕಿಂತ ಸತ್ಯಗಳು ಹೊರಗೆ ಬರುತ್ತೆ ನಿಜವಾಗ್ಲೂ ನಾವು. ಏನ್ ಮಾಡೋದು, ಇಷ್ಟ ಇಲ್ಲ ಸೈನ್ಸ್ ತೊಗೊಳಕ್ ಸೇರಿಸ್ಬಿಟ್ರು. ಅದು ನೀನ್ 5 seconds ಒಳಗೆ ಆನ್ಸರ್ ಮಾಡಿಲ್ಲ ತಗೋತೀನಿ. ಬೇಡ, ಇಷ್ಟು ದೊಡ್ಡ ಸುಳ್ಳು ನನಗೆ ಗೊತ್ತಾಗಿದೆ ಅಂತ ಅದ್ರಲ್ಲಿ ಸಕ್ಕರೆನೇ ತಿನ್ನುತ್ತೆ. ಯಾಕೆ ಸುಳ್ಳು ಹೇಳಿದ್ವಿ ಸೆಲೆಬ್ರೇಟ್ ಮಾಡ್ತೀವಿ. ಸುಳ್ಳು ಹೇಳಿರೋದು ರಿವೀಲ್ ಆಗಿದೆ ಅದು ಸೆಲೆಬ್ರೇಷನ್. ಇದೊಂಥರ ಸೆಲೆಬ್ರೇಷನ್ ಇದೆ ಆದ್ರೂ ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ವಲ್ಲ ನೀನ್ ಇಷ್ಟೇ ಪರ್ಸೆಂಟ್ ಇರ್ಬೇಕು ಅಷ್ಟೇ ಪರ್ಸೆಂಟ್ ಇರ್ಬೇಕು ಅಂತ. ಎಷ್ಟು ಪರ್ಸೆಂಟೇಜ್ ಬಂದ್ರು ಫೈನ್. ಅದು ಫಸ್ಟ್ ಆಫ್ ಆಲ್ ಅದು ಪಾಸ್ಟ್ ಅದನ್ನ ಕಟ್ಕೊಂಡು ನಾವೇನ್ ಮಾಡೋಣ. ಬಟ್ ಇನ್ನೊಂದೇನಂತಂದ್ರೆ ಹೇಳಿದ್ದೆ ಇವಳಿಗೆ ಹೌದಾ ಓಕೆ ಅಂತ ನಂಬಿದ್ಲು. ನಾನು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೆ. ಯಾವತ್ ನನ್ ಮಾರ್ಕ್ಸ್ ಗಳು ಎಲ್ಲಿ ಸಿಕ್ಕೋದ್ರೆ ನೋಡ್ತಾಡೋರು ಅನ್ನೋದೊಂದ್ ಕಡೆ ಇತ್ತು. 2-3 ಸರಿ ಸಿಕ್ಕಿದ್ರು ಇದು ಪಾಪ ನೋಟಿಸ್ ಮಾಡಿರ್ಲಿಲ್ಲ. ಇವತ್ತು ನಾನೇ ರಿವೀಲ್ ಮಾಡ್ಬಿಟ್ಟೆ. ಓಕೆ ನಮ್ಮ ಹಾಕಿ ಹಿಂಗೆ ಈಗ ನನ್ನ ನೇಮ್ 2 things you like in me. ಸ್ಮೈಲ್ ಇಷ್ಟ ಆಗಂತ ಒಂದು ಸ್ಮೈಲ್ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅನ್ಕೋತೀನಿ. ಅಂಡ್ 1 2 ಎಂಟೈರ್ ನೀನ್ ಅದ್ರಡೆ ಇಷ್ಟ ಅಷ್ಟೇ. ಆದ್ರೆ ನನ್ನಲ್ಲಿ ಏನ್ ಇಷ್ಟ ಅಂದ್ರೆ ಇಷ್ಟ ಅಷ್ಟೇ. ಓಕೆ ನನ್ ಕೂತಂದ್ರೆ ಇಷ್ಟ ನನಗೆ ಇಷ್ಟ ಆ ತರ ಹೇಳುವಂತ ಕೇಳಿದ್ದು. ಆತರ ನಂಗೆ ಐಬ್ರೋಸ್ ಇಷ್ಟ. ಯಾಕಂದ್ರೆ ಇಲ್ಲಿ ಒಂಥರ ಜಾಯಿನ್ ಆಗಿರೋ ತರ ಇದೆ. ಸೊ ಅದರಿಂದ ನಂಗೆ ಇಷ್ಟ. ಅದು ಯೂಶಲಿ ಹುಡುಗಿರ್ಗೆ ಇರುತ್ತೆ, ಹುಡುಗರಿಗಿರೋದು ನಾನು ಅಷ್ಟಾಗಿ ನೋಡಿಲ್ಲ. ಸೊ ನೋಡೋದು ಇವರಿಗೆ. ಸೊ ಅದೇನೋ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ. ನನ್ನ ಪಾಯಿಂಟ್ ಆಫ್ ವ್ಯೂ ಇಷ್ಟ. ಓಕೆ ನೆಕ್ಸ್ಟ್ ಕ್ವಶನ್ ಕೇಳು. ನನ್ನ ಹತ್ರ ಅಷ್ಟೇ ಕ್ವಶನ್ಸ್ ಇರೋದು. ಅಷ್ಟೇನಾ? ಓಕೆ ಈಗ ನಾನೊಂದು ಕ್ವಶನ್ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟೇ ನನ್ನ ಹತ್ರ ಇರೋದು. 2 ಕ್ವಶನ್ ಕೇಳ್ತೀನಿ ನಾನು, ಸರಿನಾ? ಒಂದು ಕ್ವಶನ್ ನಾವಿಬ್ರದ್ದು ಜೋಡಿಯಾಕ್ ಸೈನ್ ಕನ್ನಡದಲ್ಲಿ ಹೇಳ್ಬೇಕು ನೀನು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈಗ ಮೇಷ ವೃಷಭ. ನಂದು ಸಿಂಹ ರಾಶಿ, ಲಿಯೋ ಸಿಂಹ ರಾಶಿ, ಇದು ಸ್ಯಾಗಿಟರಸ್. ಕನ್ನಡದಲ್ಲಿ ಧನಸ್ಸು. ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಅಂತಲ್ಲ, ಕೆಲವೊಂದು ಈಗ ಮಲಯಾಳಮಲ್ಲಿ ಹೇಳ್ತೀವಿ, ಸೊ ಅದನ್ನ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ನಂಗೆ ಗೊತ್ತಿರಲಿಲ್ಲ. ಬಟ್ ಆದ್ರೆ ಹೇಳ್ಕೊಟ್ಟಿದ್ರು ಯಾವತ್ತೋ ಒಂದು ನಾರ್ಮಲ್. ಆಕ್ಚುಲಿ ಎಲ್ಲಾ ರಾಶಿನೂ ಗೊತ್ತು, ಬಟ್ ಇದೇ ಅದೇ ರಾಶಿ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇನ್ನೊಂದು ಇವಳು ಹೆಂಗ್ ರೆಕಗ್ನೈಸ್ ಮಾಡ್ತಾ ಇದ್ದು ಅಂತಂದ್ರೆ ಬೋ ಅಂಡ್ ಆರೋ ಬರುತ್ತಲ್ಲ ಅನ್ನೋದು, ಬಿಲ್ಲು ಬಣ ಅನ್ನೋ ತರ ತೋರ್ಸೋಳು. ಆ ತರದ್ ಏನಾದ್ರು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಸೊ ಧನುಸು ರಾಶಿ ಅಂತಾನೆ ಹೇಳಿದ್ರು. ಓಕೆ ಈಗ ನೆಕ್ಸ್ಟ್ ಕ್ವಶನ್ ಸುಮ್ಮನೆ ಕೇಳ್ತೀನಿ. ಒಂದ್ ಝೂನಲ್ಲಿ ನಾವು ಹೋಗ್ತಾ ಇರ್ತೀವಿ. ಝೂ ಒಂದ್ ಝೂನಲ್ಲಿ ನಾವು ಹೋಗ್ತಾ ಇರ್ತೀವಿ. ಸಡನ್ ಆಗಿ ಒಂದ್ ಶಾರ್ಕ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾನೆ ಅಂದ್ರೆ ಏನ್ ಮಾಡ್ತೀನಿ ನೀನು? ಝೂನಲ್ಲಿ ಶಾರ್ಕ್ ಇರುತ್ತಾ? ಅಲ್ಲ ನನಗೆ ಏನು ಕೇಳ್ತಾನೆ ಅಂತ ನೋಡಿದ್ರೆ ಝೂ ನನ್ ಶಾರ್ಕ್ ಬಂದು ಅಟ್ಯಾಕ್ ಮಾಡುತ್ತಂತೆ. ನನ್ನಷ್ಟು ಪೆದ್ದಿ ಅನ್ಕೋಬಿಟ್ಟೆ. ಏನಾದ್ರು ಕೆಲವು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದ್ ಹೇಳಿ ರೇಗಿಸ್ತಾ ಇರ್ತೀನಿ. ಇದ್ರಲ್ಲಿ ನೋಟಿಸ್ ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಝೂನಲ್ಲಿ ಒಂದ್ ಶಾರ್ಕ್ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಕೇಳೋಣ ಅಂತ ಅನ್ಕೊಂಡೆ. ಏನಾದ್ರು ಅದು ಇದು ಹೇಳ್ದಾದ್ಮೇಲೆ ರಿವೀಲ್ ಮಾಡ್ಕೊಂಡೆ. ಅಲ್ಲ ಶಾರ್ಕ್ ರೋಡಲ್ಲಿ ನಡೆದಾಡುತ್ತಾ ನೀರಲ್ಲಿ ಈಜಾಡುತ್ತಾ ಅಂತ. ಸೊ ಕಂಡಿಡ್ಬಿಟ್ಟು ಓಕೆ ಸೊ ಇದಾಗಿತ್ತು. ಇದರಲ್ಲಿ ಏನಿಲ್ಲ ಏನಿಲ್ಲ. ಓಕೆ ಆಕ್ಚುಲಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಏನಾದ್ರು ನಮ್ಗೆ ಇಂತ ವಿಡಿಯೋ ಮಾಡಿ ಲೈಕ್ ಅದು ಚಾಲೆಂಜಸ್ ಆಗಲಿ, ಪ್ರಾಂಕ್ಸ್ ಆಗಲಿ, ಏನಾದ್ರೂ ರಿಲೇಟೆಡ್ ವಿಡಿಯೋಸ್ ಮಾಡಿ ಅಂತಂದ್ರೆ ನಮ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಲ್ ಟ್ರೈ ಟು ಮೇಕ್ ಸಚ್ ಕೈಂಡ್ ಆಫ್ ವಿಡಿಯೋಸ್. ಸೊ ನಮಗೂ ಕನ್ಫ್ಯೂಷನ್ ಆಗ್ತದೆ, ನಾವು ಬಿಗಿನರ್ಸ್ ಆಗಿರೋದ್ರಿಂದ ನಮಗೂ ಯಾವ ತರ ವಿಡಿಯೋ ಮಾಡೋದು, ಚಾಲೆಂಜಸ್ ಯಾವ ತರ ಚಾಲೆಂಜಸ್ ಮಾಡೋಣ, ಪ್ರಾಂಕ್ ಇದು ಕನ್ಫ್ಯೂಸ್ ಆಗ್ತದೆ. ಸೊ ನಿಮ್ಗೆ ಐಡಿಯಾಸ್ ನ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ನಮ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ಅದೇ ಮೋಟಿವೇಶನ್ ಸಿಗುತ್ತೆ. ಸೊ ಬಾಯ್ ಬಾಯ್. ಅಷ್ಟೇನಾ?